ಗುಣವ್ರ ಗಾಡಿ ನನ್ನ ಹತ್ರನೇ ಇದೆ. ಸೊ ನನ್ನ ಗಾಡಿ ನೋಡಿ ಶೆಡ್ ಆಗಿಬಿಡಿದೆ. ನೀವೇನು ಮಾತಾಡ್ತೀರಾ ಅದು ಇಲ್ಲಿ ರೆಕಾರ್ಡ್ ಆಗಲ್ಲ ಕರೆಕ್ಟಾಗಿ. ಅದು ಅದಕ್ಕೆ ಇನ್ನೊಂದು ಅಡಿಷ್ನಲ್ ಮೈಕೊಂಡು ಹಾಕೊಬೇಕು ನಾನು. ಓ ಗೊಬ್ಬರ ಸಾಕಾಗಿಲ್ಲ ಹಂಗಂದ್ರೆ ಬರೀ ಇಂಥದೆಯಾ. ನಮ್ಮ ರಿತೇಶ್ ಬ್ರೋ ಹೆಸರನ್ನ ಹೊಸ ನಾಮಕರಣ ಮಾಡ್ಬಿಟ್ಟು ರಿತೀಶ್ ಅಂತ ಇಟ್ಬಿಟ್ಟವ್ರೆ. ಬರೋದೇನೋ ಬಂದ್ವಿ, ನೋಡಿದ್ರೆ ಆಚ ಕಡೆ ಜೋರಾಗಿ ಮಳೆ ಹೊಡಿತಿದೆ. ಸುಮ್ಮನಿರಿ ಬ್ರೋ, ಕಂಟೆಂಟ್. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಹಲೋ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ನನ್ನ ಗಾಡಿ ನೋಡಿ ಶೆಡ್ ಆಗಿಬಿಡಿದೆ. ಅವತ್ತು ನೀಟಾಗಿ ಕುತ್ಕೊಂಡು ವಾಶ್ ಮಾಡಿ ಗಾಡಿ ನಿಲ್ಲಿಸಿದ್ದು ಫುಲ್ ಧೂಳು ಹಿಡಿದ್ಬಿಡಿದೆ ಆಗಲೇ. ಸೊ ಇವಾಗ ಗುಣವ್ರ ಗಾಡಿ ನನ್ನ ಹತ್ರನೇ ಇದೆ. ಇವಾಗ ಗುಣವ್ರ ಗಾಡಿನ ನಾನು ವಾಶಿಗೆ ತೊಗೊಂಡು ಹೋಗಬೇಕು. ಕ್ಲೈಮೇಟ್ ನೋಡಿದ್ರೆ ಯಾಕೋ ಮಳೆ ಬರೋ ಥರ ಇದೆ. ಏನು ಮಾಡೋದು, ಗ್ಲೋಬು ಇಲ್ಲ ಇದೆ. ಓಕೆ, ನೆನ್ನೆ ತಾನೇ ಗಾಡಿ ಒರೆಸಿದ್ದೀನಿ. ಇನ್ನೇ ವಾಷಿಂಗ್ ಹೋಗ್ತಿದೆಯಲ್ಲ, ಇನ್ನೇ ಒರೆಸೋದೇನು ಬೇಡ. ಬೈ ಮಳೆ ಬರ್ತಿದೆ. ಯಾರು ಇವನು? ಹಾಂ, ಸೈಕ್ ಸೈಕ್ ಸೈಕ್. ಏನ್ ಬೈ? 2000 years later. ಫೋನ್ ತೆಗಿಯೋ. ಬೈ ಫ್ಯೂಲ್ ಹಾಕ್ಸ್ಬೇಕು ಮತ್ತು ಏರ್ ಚೆಕ್ ಮಾಡಿಸ್ಬೇಕು. ಭಾರತ. ವೆಲ್ಕಮ್ ಬ್ಯಾಕ್ ಗೈಸ್ ವಿಡಿಯೋಗೆ. ಗಾಡಿ ಎಲ್ಲ ವಾಶ್ ಮಾಡಿಸ್ಕೊಂಬಂದು ನಾವು ಗುಣವ್ರ ಗಾಡಿ ಮನೇಲೇ ಬಿಟ್ಬಿಟ್ಟು ನನ್ನ ಗಾಡಿ ತೊಗೊಂಡೆ. ನನ್ನ ಗಾಡಿ ನಾನು ಸ್ಟಾರ್ಟ್ ಮಾಡಿನೇ ಆಲ್ಮೋಸ್ಟ್ 3-4 ಡೇಸ್ ಆಗೋಯ್ತು. 5 ದಿವಸದಿಂದ ಗಾಡಿ ಮುಟ್ಟೇ ಇಲ್ಲ ನಾನು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೆ ಬೇರೆ, ಗುಣ ಗಾಡಿ ತೊಗೊಳ್ಳೋಣ ಅಂತ. ನೈಟ್ ಔಟ್ಗೆ ನನ್ನ ಗಾಡಿನೇ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ವೈಭವ್ ಅದನ್ನೇ ಮಾತಾಡ್ಕೊಂಡು ತೊಗೊಂಡೆ. ಇವಾಗ ಇನ್ನೊಂದು ನೀವು ಮಾತಾಡೋದೇನಾದರೂ ರೆಕಾರ್ಡ್ ಆಗ್ತಾ ಇರೋ ಥರ ಇದ್ರೆ ಚೆನ್ನಾಗಿರೋದು. ಇವಾಗ ನೀವೇನು ಮಾತಾಡ್ತೀರಾ ಅದು ಇಲ್ಲಿ ರೆಕಾರ್ಡ್ ಆಗಲ್ಲ ಕರೆಕ್ಟಾಗಿ. ಅದು ಅದಕ್ಕೆ ಇನ್ನೊಂದು ಅಡಿಷ್ನಲ್ ಮೈಕೊಂಡು ಹಾಕೊಬೇಕು ನಾನು. ಆಗುತ್ತೆ, ಬಟ್ ಅದಕ್ಕೆ ಇಷ್ಟುದ ಬರುತ್ತೆ ವೇರ್, ಮತ್ತು ಅದಕ್ಕೆ ಇಷ್ಟುದ ಬರುತ್ತೆ. ಇವಾಗ ಎಲ್ಲೂ ಸ್ಲೋ ಮಾಡೋ ಸೀನೇ ಇಲ್ಲ, ಚಚ್ಚಾಡ್ಕೊಂಡು ಓಡೋದೆ ಇವಾಗ. ಗೊತ್ತೋ ಬನ್ನಿ. ನೋಡಿದ್ರ ಗಾಯ್ಸ್, ಬನ್ನಿ ಬ್ರೋ ಬೇಗ ಹೋಗೋಣ ಅಂತಂದ್ರೆ ಬರಲ್ಲ ನಾನು ಅಂದರು. ಈಗ ನೋಡಿದ್ರೆ ನನಗಿನ್ನ ಮುಂದೆ ಹೋಗ್ಬಿಟ್ಟವ್ರೆ. ಫುಲ್ ಫಿಲ್ಟರ್ ಮಾಡ್ತಿದ್ದೀನಿ, ಕಾಣಿಸ್ತಾನೆ ಇಲ್ಲ ನೋಡಿ. ಅಲ್ಲೆಲ್ಲೋ ಹೋಗ್ಬಿಟ್ಟವ್ರೆ, ಬಸ್ ಮುಂದೆ ಎಲ್ಲ ಹೋಗ್ಬಿಟ್ಟವ್ರೆ. ಯಪ್ಪ, ಅದಕ್ಕೆ ನೋಡಿ ನಮ್ಮ ಬಾಯ್ಸ್ ಜೊತೆ ಹೋಗೋದಕ್ಕೆ ನನಗೆ ಒಂದೊಂದ್ಸಲಿ ಭಯ ಆಗುತ್ತೆ. ಆರಾಮ? ಆಶೀರ್ವಾದ ಅದು ಮೇನು. ಕೂದಲು ಬಂದ್ಬಿಡಿದೆ, ನೋವಿದೆ, ಆಕ್ರೋಶ ಇದೆ. ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಓ ಗೊಬ್ಬರ ಸಾಕಾಗಿಲ್ಲ ಹಂಗಂದ್ರೆ. ಬರೀ ಇಂಥದೆಯಾ. ಇವಾಗ ಇದು ಬರುತ್ತೆ, ಇದು ತಗಿಸ್ದೆ, ಇದು ಬಂತು. ಶಬರಿಮಲೆ ಆದ್ಮೇಲೆ ಫುಲ್ ಬೋರ್ಸ್ಬಿಟ್ಟಿದೆ. ಅದಕ್ಕೆ ಸಿಗ್ಲಿಲ್ಲ ನಮ್ಗೆ. ಯಾವಾಗ ಗೊತ್ತಾ ಸಿಕ್ಕಿದ್ದು? ಹೋದ್ ತಿಂಗಳು ಮಲ್ಲಿ ಮದುವೆಲಿ ಸಿಕ್ಕಿದ್ದು. ಬೋರ್ಸ್ಬಿಟ್ಟಿದ್ನಾ ಫುಲ್ಲು ಕ್ಲೀನ್ ಶೇವು. ಶಬರಿಮಲೆ ಆದ್ಮೇಲೆ ಮಾಡ್ಬೇಕದು. ನಾನು ಸುಮ್ಮನೆ ಟ್ರೈ ಮಾಡೋಣ. ನಮ್ಮಮ್ಮ ಡೋರ್ ಓಪನ್ ಮಾಡಿದ್ರು, ಶಾಕು. ಅರ್ಧ ಗಂಟೆ ಮನೆ ಒಳಗಡೆ ಬಿಟ್ಟಿಲ್ಲ, ಮೀಸೆಯನ್ನು ತೆಗೆಸ್ಕೊಂಡ್ಬಂದೆ ಅಂತ. ಅಲ್ಲ, ನ್ಯೂ ಇಯರ್ಗೆಲ್ಲ ಮಂಗಳೂರಿಗೆಲ್ಲ ಹೋಗಿದ್ರಿ ಅನ್ಸುತ್ತೆ. ಮುಂಚೆ ಹೋಗಿದ್ದೆ 28ಕ್ಕೆ ಅಲ್ವಾ? ಮತ್ತೆ ಯಾವುದೋ 5 ಹತ್ರ ಎಲ್ಲ ಫೋಟೋ ಹಾಕಿದ್ರಿ. ಅದೇ 28ಕ್ಕೆ ಹೋಗಿ ಬಂದಿದ್ದೆ ಅವತ್ತು. ಬ್ರೋ ಏನ್ ಬ್ರೋ ಲಾಜಿಕ್ ನಿಮ್ದು? 28ಕ್ಕೆ ಹೋಗಿ 28ಕ್ಕೆ ಬರೋದಾ? ಅಬ್ಬಾ, 4 ಗಂಟೆಗೆ ಬಿಟ್ಟೆ, 9 ಗಂಟೆಗೆ ರೀಚ್ ಆದೆ.
ಸಾಯಂಕಾಲ 6 ಗಂಟೆಗೆ ಬಿಟ್ಟೆ 11 ಗಂಟೆಗೆಲ್ಲ ರೀಚ್ ಆದ. ಎಲ್ಲೂ ರೆಸ್ಟೇ ಇಲ್ಲ ಹಂಗಂದ್ರೆ. ನೀನು ಆಫ್ ಮಾಡಪ್ಪ ನಿನ್ನ ಕ್ಯಾಮ್ರಾನ ಸಾಕು ನೀನು. ಇಂಟರ್ಸೆಪ್ಟರ್ 650 R15M 390 ಅಡ್ವೆಂಚರು 250 ಡ್ಯೂಕು MT-15 ಒಟ್ಟಿನಲ್ಲಿ ಇವತ್ತು 5 ಗಾಡಿ ಬಂದಿದೆ. ಒಂದು ನಿಮಿಷ ವಿಡಿಯೋ ಮಾಡ್ತೀನಿ ಆಮೇಲೆ ಮಾತಾಡೋಣ. ನಮ್ಮ ಕೃತಿಕ್ ಅಲಿಯಾಸ್ ಇಗ್ನಿಷನ್ ಅವರು ನಮ್ಮ ರಿತೇಶ್ ಬ್ರೋ ಹೆಸರನ್ನ ಹೊಸ ನಾಮಕರಣ ಮಾಡ್ಬಿಟ್ಟು ರಿತೀಶ್ ಅಂತ ಇಟ್ಬಿಟ್ಟವ್ರೆ. ಬ್ರೋ ಅದು ನಾ ಮಾತಾಡೋದೆಲ್ಲ ರೆಕಾರ್ಡ್ ಆಗೋದಕ್ಕೆ ಇನ್ನೊಂದು ಮೈಕ್ ಹಾಕೊಬೇಕು ಬ್ರೋ ಒಳಗಡೆ. ಬಟ್ ಅದು ನನಗೆ ಜಾಕ್ ಸಿಗ್ತಾ ಇಲ್ಲ ಎಲ್ಲೂ. ಬಾಯ್ಸ್ ಫುಲ್ ಚಾರ್ಜ್ ಆಗಿಬಿಟ್ಟಿದ್ದಾರೆ ಗೈಸ್, ಎಲ್ಲ ಹಿಂದೆ ಮುಂದೆನೇ ಅವರೇ. ಇವತ್ತು ನಮ್ಮ ಜೊತೆ ಜೋ ಅವರು ಕೂಡ ಬರಬೇಕಿತ್ತು ನೈಟ್ ಔಟ್ಗೆ. ಜೋ ಅವರು ಬಂದಿಲ್ಲ. ಆಮೇಲೆ ಇನ್ನೊಂದು ಗಾಡಿ ಬರಬೇಕಿತ್ತು C900, ಅದು ಕೂಡ ಬಂದಿಲ್ಲ. ತಗೊಳಪ್ಪ. ರಿತೇಶ್ ಅವರು ಎಲ್ಲೋ ಔಟ್ ಆಫ್ ಕಂಟ್ರಿಗೆ ಹೋಗ್ತಿದ್ದಾರೆ. ಅವ್ರು ಮತ್ತೆ ಒಂದು 6 months ಆದಮೇಲೆ ಬರೋದು. ಸೊ ಆ ಕಾರಣಕ್ಕೋಸ್ಕರ ನಾನು ಸರಿ ಒಂದು ನೈಟ್ ಔಟ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ನೋಡ್ದ ಚಾರ್ಜ್ ಆಗೋರು ಎಲ್ಲರೂ. ನಾನೇ ನಿಧಾನಕ್ಕೆ ಹೋಗ್ತಾ ಇರೋದು 90ಲೇ. ಅಷ್ಟೆಲ್ಲ ಚಾರ್ಜ್ ಆಗಿ ನುಗ್ಸಿದ್ರೆ ಗಾಡಿನ ಒಂದು 20 ನಿಮಿಷ ಅಂದ್ಕೊಳ್ಳಿ ಏರ್ಪೋರ್ಟ್ ರೀಚ್ ಆಗೋದು. ನಾ ಅಷ್ಟು ಬೇಗ ಹೋಗಿ ಏನು ಮಾಡೋದು ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ 90ಲೇ. ನೋಡಿ ನಮ್ಮ ಹುಡುಗ ನೋಡಿ ಬೂಟ್ಸ್ ಎಲ್ಲ ಹಾಕ್ಕೊಂಡು ಏನು ಫುಲ್ಲು ಮಿಣ ಅಂತವನೆ. ಕಣ್ಣಿಗೇನೋ ಬಿತ್ತು ಗುರು, ಧೂಳು ಸರಿ ಬಿತ್ತು ಮಣ್ಣು. ಅಣ್ಣಂಗೆ ಗಾಡಿ ತೋರಿಸ್ತಿದ್ರೆ ಅಣ್ಣ ಹಿಂಗೆ ಕಾಲು ಬೀರತ್ತವ್ರು ಹಿಂಗೆ ಸೈಡಿಗೆ ಹೋಗೋ ಅಂತ. ಇಲ್ಲಿ ನೋಡಿದ್ರು ಹಿಂಗಾರೆ ಬಾಗರು ಮುಂದೆ. ಯಾರಿಗೆ? ಕೃತಿಕಿಗ. ಅವ್ನು ಕನೆಕ್ಟ್ ಆಗಿಲ್ಲ ನನಗೆ. ನಾನು ನಿಧಾನಕ್ಕೆ ಹೋಗಿ ರೆಕಾರ್ಡ್ ಮಾಡ್ತೀನಿ ಅಂದರೆ ಯಾರು ಕೇಳ್ತಾನೆ ಇಲ್ಲ ಗೈಸ್. ನೋಡಿ ಮೇಲ್ ಬೇಡ ಕೆಳಗಡೆ, ಮೇಲ್ ಬೇಡ ಕೆಳಗಡೆ ಹೋಗ್ಬೇಕು. ಮಸಿ ಈ ವಿಡಿಯೋಲಿ ನೀವು ಬರ್ತೀರಾ ಬ್ರೋ? ಡೋಂಟ್ ವರಿ, ಯು ವಿಲ್ ಕಮ್. ಯಪ್ಪ ಏನ್ ಗುರು ಎಲ್ಲ ಹಿಂಗೆ ಎಗರಿಸ್ತಾ ಇದ್ದೀರಾ? Wait, switched off and switched on again. How? I don't know. I didn't press anything. Oh my god. ಏಯ್ ಅವ್ನು 140 ಚಚ್ತ ಅವನ ಮಗ. ಅವನು ಕೃಷ್ಣ ನೋಡಿದ್ರ? ಕೃಷ್ಣ ಅವನು ಬರ್ಬೇಕಾರೆ ಸರಿಗೆ ನುಗ್ಗಿಸ್ತಿದ್ದ, ಹೆವಿ ಫಿಲ್ಟರ್ ಮಾಡೋದ. ನಾನು ಅವನಿಂದನೇ ಬಂದೆ. 120 140 ಹೊಡಿತಾವನೆ. ಅಲ್ಲಿ ಟೋಲ್ ಹತ್ರ ಲಾಸ್ಟ್ ಗೇಟಲ್ಲಿ ಹೋದ ಅವನು. VIP ಗೇಟಲ್ಲಿ ಸಖತ್ತಾಗಿ ಹೊಡ್ದ ಗಾಡಿ. ಏನಕ್ಕೆ ಹೊಸ ನಾಮಕರಣ ಮಾಡಿದಿಕ್ಕ? ಟ್ರೀಟಾ? ಹೆಸರನ್ನೇ ರಿತೇಶ್ ಅಲಿಯಾಸ್ ರಿತೀಶ್. ಇವನೊಬ್ಬ ಮೊದಲು ಕಂಟೆಂಟ್ ಮಾಡ್ಕೊತಾನೆ. ಹೊಟ್ಟೆ ನಡಿರಲ್ಲ. ಎಲ್ಲ ಮಾಡ್ಬೋದು. ನಾನೇನ್ ಮಾಡ್ಬೋದು ಹೇಳ? ಬೇಡ. ಓಕೆ ಕಟ್. ಬರೋದೇನೋ ಬಂದ್ವಿ. ನೋಡಿದ್ರೆ ಆಚ ಕಡೆ ಜೋರಾಗಿ ಮಳೆ ಹೊಡಿತಿದೆ. ಸುಮ್ಮನಿರಿ ಬ್ರೋ, ಕಂಟೆಂಟ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗಾಯ್ಸ್ ಲಿಟ್ರಲಿ ರಿತೇಶ್ ಅವ್ರು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹೆಸರು ಚೇಂಜ್ ಮಾಡ್ಬಿಟ್ಟವ್ರಲ್ಲ ಇಗ್ನಿಷನ್ ಅವ್ರು. ಅದಕ್ಕೆ ಮತ್ತೆ ಹರ್ಷಿತ್, ಯಾರು ನಿನ್ ಯೂಟ್ಯೂಬರ್ ಜೊತೆ ರೈಡ್ ಹೋಗಿಲ್ವಾ? ಇಲ್ಲ ಬ್ರೋ. ನೀನು ಇಗ್ನಿಷನ್ ಯಾವ ಯೂಟ್ಯೂಬರ್ ಜೊತೆ ರೈಡ್ ಹೋಗಿಲ್ಲ? ಯೂಟ್ಯೂಬರ್ ಇದಕ್ಕಿಂತ ದೊಡ್ಡ ಯೂಟ್ಯೂಬರ್ ರೈಡ್, ಯೂಟ್ಯೂಬರ್ ಜೊತೆ ರೈಡ್ ಅಷ್ಟೇ. ಓ ಹಿಂಗೆ ಕರೆಕ್ಟ್. ರೊನಾಲಜಿ ಕ್ರೇಜಿ ಮಕ್ಕಳ. ಅದು ಕಣ ಒಂದ್ ಮಾತು ಹೇಳ್ಬೇಕು ನಿಮ್ಗೆ. ಬಿಗ್ ಫ್ಯಾನ್ ಇಬ್ರಿಗೂ, ತುಂಬಾ ಬಿಗ್ ಫ್ಯಾನ್. ಆಶೀರ್ವಾದ ಸದಾ ನಿಮ್ಮ ಮೇಲೆ. ನಿನಗಂದಿಲ್ಲ, ಅವನಿಗೆ ಹೇಳಿದ್ದ.
ಬನ್ನಿ ಗಾಯ್ಸ್, ನಿಮ್ಗೆ ಮಳೆ ತೋರಿಸ್ತೀನಿ. ನೋಡಿ ಗಾಯ್ಸ್, ಮಳೆ ನೋಡಿ. ಮಳೆ ನೋಡಿಲ್ವಾ? ಕಂಟೆಂಟ್ ಬ್ರೋ, ಕಂಟೆಂಟ್. ಬರೀ ಇಂಥದೆಯಾ? ಸೊ ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಹೊಸ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಓಕೆ ಗೈಸ್, ಟೇಕ್ ಕೇರ್, ಸಿ ಯು, ಬೈ ಬಾಯ್.